ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮತ್ತೊಮ್ಮೆ ಮತ್ತೊಮ್ಮೆ ಬ್ರಾಹ್ಮಣ ಸಮುದಾಯ ಮತ್ತು ಸೋಕಾಲ್ಡ್ ಮೇಲ್ಜಾತಿ ಸಮುದಾಯಗಳು ಬೀದಿಗಿಳಿದಿವೆ. ಅದರಲ್ಲೂ ವಿಶೇಷವಾಗಿ ಯೂನಿವರ್ಸಿಟಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದಿದೆ. ಯು ಜಿ ಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇದು ಬ್ರಾಹ್ಮಣರನ್ನ ತುಳಿಯುವಂತಹ ಕ್ರಮ, ಇದು ಮೇಲ್ಜಾತಿ ಜನರಲ್ ಕ್ಯಾಟಗರಿಯನ್ನ ತುಳಿಯುವಂತಹ ಕ್ರಮ, ಒ ಬಿ ಸಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದಕ್ಕೆ ಮಾಡ್ತಿರುವಂತಹ ಕ್ರಮ ಅಂತ ಒಂದು ಬಿಲ್ ವಿರುದ್ಧವಾಗಿ ಆಕ್ರೋಶದ ಮೇಲೆ ಆಕ್ರೋಶ, ರಾಜೀನಾಮೆಗಳ ಮೇಲೆ ರಾಜೀನಾಮೆ, ಬೀದಿಯಲ್ಲಿ ಪ್ರತಿಭಟನೆ, ಸರ್ಕಾರಕ್ಕೆ ಬಳೆ ಕಳಿಸೋದು, ಬೀದಿ ಗುಡಿಸೋದು, ರಾದ್ಧಾಂತ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಇದೇನು ಹೊಸದಲ್ಲ. 1990ರಲ್ಲಿ ಮಂಡಲ್ ಕಮಿಷನ್ ಬಿಲ್ ಅನ್ನ ಲಾಗು ಮಾಡಿದಾಗ, ಜಾರಿ ಮಾಡಿದಾಗ ಇದೇ ರೀತಿ ಮಾಡಿದ್ರು, ಇದಕ್ಕಿಂತ ಹೆಚ್ಚು ಮಾಡಿದ್ರು. ಇಡೀ ದೇಶದಲ್ಲಿ ಸಾಕಷ್ಟು ಬ್ರಾಹ್ಮಣ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಯತ್ನ ಮಾಡ್ಕೊಂಡಿದ್ರು. ಅಲ್ಲಲ್ಲಿ ಅವರೇ ಸೀಮೆಎಣ್ಣೆ ಹಾಕೊಂಡು ಸುಟ್ಕೊಂಡು ಆತ್ಮದಹನ ಮಾಡ್ಕೊಂಡಿದ್ರು. ಸೊ ಕಂಪ್ಲೀಟ್ ಆಗಿ ಹೇಳ್ತೀನಿ, ಅವಾಗೇನು ನಡೆದಿತ್ತು, ಇವಾಗೇನು ನಡೀತಿದೆ ಮತ್ತು ಅವರ ಉದ್ದೇಶ ಏನು, ಯಾಕೆ ಇಷ್ಟೆಲ್ಲ ಆಕ್ರೋಶ ಅಂದ್ರೆ ಸಮಾನತೆ ನಾವು ಒಪ್ಪಲ್ಲ. ಇಲ್ಲಿಯವರೆಗೆ ದಲಿತರಿಗೆ ಮಾತ್ರ ರಕ್ಷಣೆ ಕೊಡ್ತಿದ್ರೆ ಅವರ ವಿರುದ್ಧ ನಾವೇನಾದರೂ ಜಾತಿ ನಿಂದನೆ ಮಾಡಿದ್ರೆ ಅಥವಾ ಜಾತಿಯ ಕಾರಣಕ್ಕೆ ಅವರ ವಿರುದ್ಧ ಏನಾದರೂ ಡಿಸ್ಕ್ರಿಮಿನೇಷನ್ ಮಾಡಿದ್ರೆ, ಭೇದ ಭಾವ ಮಾಡಿದ್ರೆ, ಅಂದ್ರೆ ಈಗ ನೀವು ಒ ಬಿ ಸಿಗಳ ವಿರುದ್ಧನೂ ನಾವು ಭೇದ ಭಾವ ಮಾಡಂಗಿಲ್ಲ ಅಂತ ಹೇಳಿದ ಮೇಲೆ ನಾವು ಹೇಗಿರಬೇಕು ಭೇದ ಭಾವ ಮಾಡ್ದಿರಾ ಅನ್ನೋದು ಅವರ ಕೂಗು ಅನ್ನೋ ರೀತಿಯಲ್ಲಿದೆ ಅವರ ಪ್ರತಿಭಟನೆ. ಸೊ ಏನದು ಯು ಜಿ ಸಿ ಬಿಲ್ಲು, ಯಾಕೆ ಈ ಬ್ರಾಹ್ಮಣ ಸಮುದಾಯ ಮತ್ತು ಮಿಕ್ಕ ಸೋಕಾಲ್ಡ್ ಮೇಲ್ಜಾತಿ ಸಮುದಾಯಗಳು ಅರ್ಚ್ಕೊಳ್ತಿದ್ದಾವೆ ನೋಡುವಂಥ ಪ್ರಯತ್ನ ಮಾಡೋಣ. ಸೊ ಅಲ್ಲಿ ಯು ಜಿ ಸಿಯಲ್ಲಿ ಒಂದು ಹೊಸ ಬಿಲ್ಲನ್ನು ಅಥವಾ ಕೆಲವು ಹೊಸ ರೂಲ್ಸ್ಗಳನ್ನು ಜಾರಿ ಮಾಡಿದ್ದಾರೆ. ಅದು ಒ ಬಿ ಸಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ, ಸಿಬ್ಬಂದಿಗೆ, ಎಲ್ಲರಿಗೂ ಸಹ ಒಂದಷ್ಟು ರಕ್ಷಣೆಯನ್ನು ಹೆಚ್ಚಿಗೆ ಕೊಡುತ್ತೆ. ಈ ಹಿಂದೆ ಇದ್ದ ರಕ್ಷಣೆಗಿಂತ ಹೆಚ್ಚಿನ ರಕ್ಷಣೆ ಕೊಡುತ್ತೆ. ಆಲ್ಮೋಸ್ಟ್ ಲೈಕ್ SC ST ಏನು ಇದಾರಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಅಥವಾ ಸಿಬ್ಬಂದಿಗೆ ನೀವೇನಾದರೂ ನಿಂದನೆ ಮಾಡಿದ್ರೆ ಅಟ್ರಾಸಿಟಿ ಕೇಸ್ ಆಗ್ಬಿಡುತ್ತೆ. ಅವ್ರಿಗೆ ಆ ರಕ್ಷಣೆ ಇದೆ. ಇಲ್ಲದೆ ಹೋದ್ರೆ ಅವ್ರನ್ನ ಪಾಪ ಬದುಕಕ್ಕೆ ಬಿಡಲ್ಲ ಇವರು. ಅಂಥದ್ದೇ ರೀತಿಯಲ್ಲಿ ಒ ಬಿ ಸಿಗಳಿಗೂ ರಕ್ಷಣೆ ಕೊಡುವಂತಹ ಹೊಸ ಕಾಯ್ದೆಯನ್ನ ಯು ಜಿ ಸಿ ಅಳವಡಿಸಿದೆ. ಅದಕ್ಕೆ ತೀವ್ರತರವಾದಂತಹ ವಿರೋಧವನ್ನ ಈ ಬ್ರಾಹ್ಮಣ ಸಮುದಾಯ ಮತ್ತು ಸೋಕಾಲ್ಡ್ ಮೇಲ್ಜಾತಿ ಸಮುದಾಯಗಳು ಎಲ್ಲ ಕಡೆ ಮಾಡ್ತಿದ್ದಾವೆ. ಸೊ ಏನಿದೆ ಆ ಬಿಲ್ಲಲ್ಲಿ ಅಂತ ನೋಡ್ಬಿಟ್ಟು ಅವರು ಪ್ರತಿಭಟನೆಗಳು ಯಾವ ರೀತಿಯಲ್ಲಿದೆ, ಅದನ್ನ ಕಿಡಿ ಹಚ್ಚಿದ್ದು ಯಾವ ವ್ಯಕ್ತಿ, ಆ ವ್ಯಕ್ತಿ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ಬ್ರಾಹ್ಮಣ ದ್ವೇಷಿ ಅಂತ ಆರೋಪ ಮಾಡಿದ್ದರ ಹಿನ್ನೆಲೆಯನ್ನು ತಿಳಿಸ್ತೀನಿ. ಸೊ ಮೊದಲಿಗೆ ಆ ಬಿಲ್ಲಲ್ಲಿ ಇರುವಂತಹದ್ದು ಮುಖ್ಯವಾದ ಅಂಶ ಅಂದ್ರೆ ಒ ಬಿ ಸಿ ಸೇರಿದಂತಹ ಸಮುದಾಯಗಳಿಗೆ ಸೇರಿದಂಥವ್ರಿಗೆ ರಕ್ಷಣೆ. ಅಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಆಗಬಾರ್ದು, ಡಿಸ್ಕ್ರಿಮಿನೇಷನ್ ಆಗಬಾರ್ದು. ಹಾಗೇನಾದರೂ ಆಗತ್ತೆ ಅನ್ನೋದಾದ್ರೆ ಆ ಯೂನಿವರ್ಸಿಟಿಗಳಲ್ಲಿ, ಆ ಕಾಲೇಜುಗಳಲ್ಲಿ ಒಂದು ಸಮಿತಿಯನ್ನ ಮಾಡಬೇಕು ಅಂತ ಹೊಸ ರೂಲ್ ಹೇಳುತ್ತೆ. ಪ್ರತಿ ಇದರಲ್ಲೂ ಸಮಿತಿ ಕಂಪಲ್ಸರಿ ಇರಬೇಕು. ಏನು ಅದಕ್ಕೆ ಹೆಸರು ಕೊಟ್ಟಿರೋದು ಅಂದ್ರೆ ಪ್ರಮೋಷನ್ ಆಫ್ ಈಕ್ವಿಟಿ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ಸ್ 2026 ಅಂತ. ಸೊ ಅದನ್ನ ಈ ಸಿಂಪಲ್ ಆಗಿ ನ್ಯಾಷನಲ್ ಮಾನಿಟರಿಂಗ್ ಕಮಿಟಿ ಅಂತ ಒಂದು ಮಾಡಬೇಕಾಗುತ್ತೆ. ಅದು ರಾಷ್ಟ್ರ ಮಟ್ಟದಲ್ಲಿ ಇರುತ್ತೆ. ಅದಕ್ಕೆ ಪ್ರತಿಯೊಂದು ವಿಚಾರವೂ ಸಹ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ದೂರು ಅವ್ರದ್ದಿದ್ರು ಸಹ ಅವರು ಅದರಲ್ಲಿರುವಂತಹ ಪೋರ್ಟಲ್ಲು ಆ ಕಮಿಟಿಗೆ ದೂರನ್ನು ಸಲ್ಲಿಸಬಹುದು. 15ರಿಂದ 30 ದಿನಗಳ ಒಳಗೆ ಅದಕ್ಕೆ ಕ್ರಮ ಆಗಬೇಕು. ಒ ಬಿ ಸಿ ಸಿಬ್ಬಂದಿ ಅಥವಾ ಯು ಜಿ ಸಿ ಸ್ಟಾಫು ಅಥವಾ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಯೂನಿವರ್ಸಿಟಿಯಲ್ಲಿ ಯು ಜಿ ಸಿ ಅಡಿಯಲ್ಲಿ ಬರುವಂಥದ್ದು ದೌರ್ಜನ್ಯ ನಡೆದ್ರೆ, ಭೇದ ಭಾವ ನಡೆದ್ರೆ ಈಕ್ವಾಲಿಟಿ ಬರಬೇಕು. ಸಮಾನತೆಗಾಗಿ ನಾವು ಮಾಡ್ತಿದ್ದೀವಿ. ಇದು ಸಮಾನತೆ ಸಮಸ್ಯೆ ಇದೆ ಅಂತ. ಇದಕ್ಕೆ ಬ್ರಾಹ್ಮಣ ಸಮುದಾಯ ಮತ್ತು ಇತರೆ ಮೇಲ್ಜಾತಿ ಸಮುದಾಯಗಳು ತೀವ್ರ ವಿರೋಧ. ಅವರು ಏನು ಹೇಳ್ತಿರೋದು, ಇದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಇದು ಮೊದಲಿನಿಂದಲೂ ಸಹ ದಲಿತರ ಮೇಲೆ ಕೇಳಿ ಬರುವಂತಹ ಆರೋಪ. ಇವ್ರು ಏನೇ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಎದ್ದು ಬಿಡಬೇಕು. ಇವರ ವಿರುದ್ಧ ಧ್ವನಿ ಎತ್ತಿದ ತಕ್ಷಣ ದುರ್ಬಳಕೆ. ಯಾಕೆ ದುರ್ಬಳಕೆ ಅವ್ರಿಗೆ ಅನ್ಸುತ್ತೆ ಅಂದ್ರೆ, ಶತಮಾನಗಳಿಂದ ನಾವು ಮಾಡ್ತಾ ಇದ್ದಾಗ ಅದು ನಮ್ಮ ಧರ್ಮದ ಭಾಗವಾಗಿತ್ತು, ನಮ್ಮ ಸಂಸ್ಕೃತಿಯ ಭಾಗ. ಅದನ್ನ ನೀವೀಗ ನಿರಾಕರಿಸ್ತೀರಿ, ಅಪರಾಧೀಕರಣ ಮಾಡ್ತಿದ್ದೀರಿ. ಅದನ್ನ ನಮ್ಮ ಧರ್ಮದ ಭಾಗ ಮನುಸ್ಮೃತಿಯಲ್ಲಿ ಹೇಳಿದೆ, ನಮ್ಮ ಗ್ರಂಥಗಳಲ್ಲಿ ಹೇಳಿದರಿ ನಿಮ್ಮನ್ನ ಹಾಗೆ ನಡೆಸ್ಕೋಬೇಕು ಅಂತ. ನೀವು ಹುಟ್ಟಿರೋದೇ ಅದಕ್ಕೆ ಅಂತ. ಆದರೆ ನೀವೀಗ ಇದ್ಯಾವುದೋ ಒಂದು ಹೊಸ ಸಂವಿಧಾನ ಅಂತ ಹೇಳಿ
ಅದರ ಅಡಿಯಲ್ಲಿ ಇದು ಅಪರಾಧ ಅಂತ ಹೇಳ್ತಿದ್ದೀರಲ್ಲ, ನಾವು ಒಪ್ಪಲ್ಲ ಅನ್ನೋದು ಅವ್ರ ಮನಸ್ಥಿತಿ. ಬ್ರಾಹ್ಮಣ ಸಮುದಾಯದ ಮತ್ತು ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ಒಂದಷ್ಟು ಸಮುದಾಯಗಳ ಮನಸ್ಥಿತಿ ಅದೇನೇ ಇಲ್ಲೂ ಕೆಲಸ ಮಾಡ್ತಿರೋದು. ಅದು ಹೇಗೆ ನೀವು ಮಾಡ್ತೀರಿ ಅಂತ. ಆ ರೀತಿ ಏನಾದರೂ ಡಿಸ್ಕ್ರಿಮಿನೇಷನ್ ನಡೀತು, ಅಲ್ಲಿ ಕಮಿಟಿ ಮಾಡಲಿಲ್ಲ, ಸರಿಯಾಗಿ ಅದಕ್ಕೆ ದೂರುಗಳಿಗೆ ಸ್ಪಂದಿಸಲಿಲ್ಲ ಅಂದರೆ ಆ ಯೂನಿವರ್ಸಿಟಿಗಳ ಮಾನ್ಯತೆ ರದ್ದಾಗುತ್ತೆ ಅಂತ ಈ ಹೊಸ ಕಾಯ್ದೆ ಹೇಳ್ತಾ ಇದೆ. ಹಾಗಾಗಿ ಎಲ್ಲರೂ ಬೀದಿಗೆ ಬಂದಿದ್ದಾರೆ. ಯಾರು ಇದನ್ನು ಆರಂಭಿಸಿದ್ದು, ಆ ಕಿಡಿ ಹಚ್ಚಿದ್ದು ಯಾರು ಅಂತಂದ್ರೆ ಅಲಂಕಾರ ಅಗ್ನಿಹೋತ್ರಿ ಅನ್ನುವಂಥ ಒಬ್ಬ ಬ್ರಾಹ್ಮಣ ವ್ಯಕ್ತಿ. ಆತ ಒಂದು ಪೋಸ್ಟ್ ಇಟ್ಕೊಂಡು ನಿಂತ್ಕೊಂಡ, UGC ಬಿಲ್ಲನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ. ಆ ನಂತರ ಟಿವಿಯವರು ಓಡ್ ಹೋದ್ರು. ಬ್ರಾಹ್ಮಣರ ಒಂದು ಪೋಸ್ಟ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ರೆ ಈ ಬ್ರಾಹ್ಮಣಶಾಹಿ ಮೀಡಿಯಾಗಳು ಸುಮ್ಮನೆ ಇರ್ತಾವ, ಓಡಿ ಹೋದ್ರು. ಅವನ ಮುಂದೆ ಮೈಕ್ ಎಲ್ಲ ಚಾನಲ್ ಅವರು ಹಿಡಿದ್ರು. ಒಂದೊಂದೇ ಆಟ. ಬ್ರಾಹ್ಮಣರ ಮೇಲೆ ಸಿಕ್ಕಾಪಟ್ಟೆ ದೌರ್ಜನ್ಯ ನಡೀತಾ ಇದೆ. ಅದರಲ್ಲೂ ಉತ್ತರ ಪ್ರದೇಶ ಸರ್ಕಾರ ಶಂಕರಾಚಾರ್ಯರನ್ನು ಬಿಡ್ತಾ ಇಲ್ಲ. ಸಾಧು ಸಂತರನ್ನ ಜುಟ್ಟು ಹಿಡ್ಕೊಂಡು ಎಳಿತಾ ಇದೆ, ರೋಡಲ್ಲಿ ಎಳ್ಕೊಂಡು ಹೋಗ್ತಾ ಇದೆ. ಬ್ರಾಹ್ಮಣ ವಿರೋಧಿ ಸರ್ಕಾರ ಇದೆ. ಬಿಜೆಪಿ ಸರ್ಕಾರಗಳು ಬ್ರಾಹ್ಮಣ ವಿರೋಧಿ ಸರ್ಕಾರಗಳಾಗ್ತಿದ್ದಾವೆ. ಅದರ ಭಾಗವಾಗಿ UGCಯಲ್ಲಿ ಇಂತಹದ್ದೊಂದು ಕಾನೂನು ತರ್ತಾ ಇದ್ದಾರೆ. ಇದರಿಂದ ಬ್ರಾಹ್ಮಣರ ಪೀಡನೆ ಆಗತ್ತೆ ಅಂತ ಆತನ ಆಕ್ರೋಶ. ಆತನಿಗೆ ದಿನ ಬೆಳಗಾದ್ರೆ ದಲಿತರ ಮೇಲೆ, OBCಗಳ ಮೇಲೆ ನಡೆಯುವ ಯಾವ ದೌರ್ಜನ್ಯನೂ ಕಾಣಲ್ಲ. ನಾನು ಮೊದಲೇ ಹೇಳ್ದಂಗೆ ಅದು ಧರ್ಮದ ಭಾಗ, ಬಾಯಿ ಮುಚ್ಕೊಂಡು ಅನುಭವಿಸ್ಬೇಕು. ಆದ್ರೆ ಅವ್ರ ಮೇಲೆ ಆಗಿದ್ರೆ ಅದು ಧರ್ಮ ಗ್ರಂಥಗಳಲ್ಲೇ ಹೇಳಿರೋದು. ಅವ್ರನ್ನ ಏನು ಮಾಡಬಾರ್ದು. ಅವ್ರ ತಲೆಯಿಂದ ಹುಟ್ಟಿರೋರು, ಇನ್ನೆಲ್ಲೋ ಭುಜದಿಂದ ಹುಟ್ಟಿರೋರು, ಏನೇನೋ ಕಥೆಗಳಿದಾವಲ್ಲ. ಹಾಗಾಗಿ ಅವ್ರನ್ನ ಏನು ಯಾರು ಇದು ಮಾಡಬಾರ್ದು. ಮಾಡಿದ್ರೆ ಅದು ಧರ್ಮ ವಿರೋಧಿ ಕೆಲಸ. ಅವ್ರಿಗೆ ರಕ್ಷಣೆ ಕೊಡೋದು ಅನ್ನೋದು ಸಹ ಧರ್ಮ ವಿರೋಧಿ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಸೊ ಪ್ರತಿಭಟನೆಯ ಭಾಗವಾಗಿ ಸರ್ಕಾರಕ್ಕೆ ಬಳೆಗಳನ್ನು ಕಳಿಸೋದು, ಇವರು ಬೀದಿಗಳೆಲ್ಲ ಅರ್ಚಾಡ್ಕೊಳ್ಳೋದು, ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗೋದು, ಎಲ್ಲ ಮಾಡ್ತಿದ್ದಾರೆ. ಇದು ಹೊಸದಲ್ಲ ಅಂತ ನಾನು ಆರಂಭದಲ್ಲೇ ಹೇಳಿದೆ. ಮಂಡಲ್ ಕಮಿಷನ್ ಅನ್ನು ಯಾವಾಗ ಜಾರಿ ಮಾಡಿದ್ರು 1990ರಲ್ಲಿ VP ಸಿಂಗ್ ಸರ್ಕಾರ, ಇಡೀ ದೇಶ ಹೊತ್ತಿ ಉರಿತು. OBCಗಳಿಗೆ ರಿಸರ್ವೇಶನ್ ಕೊಟ್ಟಿದ್ದಕ್ಕೆ ಒತ್ತಿ ಉರಿದಿದ್ದ. ಅವತ್ತು ಹೇಗೆ ಕೊಡ್ತೀರಿ ನೀವು OBCಗಳಿಗೆ ರಿಸರ್ವೇಶನ್? ಕೊಡಬಾರದು. 27% ಅಂತ ಬೀದಿಗೆ ಬಂದರು. ಏನು ಅವ್ರು ಮಾಡದೇ ಇರೋ ಪ್ರತಿಭಟನೆನೇ ಇಲ್ಲ. ಕಸ ಗುಡಿಸಿದ್ರು, ಬೇರೆ ಜಾತಿಗಳನ್ನ ಕಿಂಡಲ್ ಮಾಡೋದಕ್ಕೆ ಕಸ ಗುಡಿಸೋದಂತೆ. ಡಾಕ್ಟರ್ಗಳು, ಇಂಜಿನಿಯರ್ಗಳೆಲ್ಲ ಕಸ ಗುಡಿಸ್ಕೊಂಡು ನಿಂತಿದ್ರು ಬೀದಿಗಳಲ್ಲಿ. ಬಳೆ ಕಳಿಸೋದು ಸರ್ಕಾರಕ್ಕೆ, ಸೀರೆಗಳನ್ನ ಕಳಿಸೋದು ಪಾರ್ಸೆಲ್, ಈಗಲೂ ಅದನ್ನ ಮಾಡ್ತಾವ್ರೆ. ಆ ನಂತರ ಒಂದು ಸ್ಟೆಪ್ ಮೇಲೆ ಹೋಗಿ ಆತ್ಮದಹನ ಮಾಡ್ಕೊಳ್ಳೋದು, ಆತ್ಮಹತ್ಯೆಗಳಿಗೆ ಪ್ರಯತ್ನ ಮಾಡೋದು, ವಿಷ ಕುಡಿಯೋದು, ಏನು ರೈಲಿಗೆ ಬೀಳೋದು, ಏನ್ ಬೇಕೋ ಎಲ್ಲ ಮಾಡಿದ್ರು ಅವಾಗ. ಆದ್ರೆ VP ಸಿಂಗ್ ಸರ್ಕಾರ ಅವತ್ತು ಜಗ್ಗಿರ್ಲಿಲ್ಲ. ಇವಾಗಿರೋದು ಪಾಪ ಮನುವಾದಿಗಳ ಏನು ಆಜ್ಞಾಪಾಲಕ ಸರ್ಕಾರ. ಅದು ಈ UGC ಬಿಲ್ ವಾಪಸ್ ತಗೊಳತ್ತೋ ಏನೋ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಇದು OBCಗಳಿಗೆ ಹೆಚ್ಚಿನ ರಕ್ಷಣೆಯನ್ನು ಕೊಡೋದಕ್ಕೆ ಮಾಡಿರುವಂತಹ ಒಂದು ಬಿಲ್ಲು. ಆದರೆ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಬ್ರಾಹ್ಮಣ ಸಮುದಾಯ ಆಗಲಿ ಮತ್ತೆ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ಇನ್ನಿತರೆ ಸಮುದಾಯಗಳಾಗಲಿ ಸುತರಾಂ ಸಿದ್ಧ ಇಲ್ಲ. ಸಮಾನತೆ ಅನ್ನೋದು ಈ ನೆಲದ ಗುಣನೇ ಅಲ್ಲ ಅನ್ನೋ ರೀತಿಯಲ್ಲಿ ಇವರೆಲ್ಲರೂ ಒಂದೇ ಸಮ ಮಾಡ್ತಿದ್ದಾರೆ. ರೋಹಿತ್ ವೇಮ್ಲಾನ ಕಿತ್ತು ತಿಂದಿದ್ದು ಇದೇ ಮನಸ್ಥಿತಿಗಳು. 10 ವರ್ಷ ಆಯ್ತು, ಆತನ ಸಾವಿಗೆ ನ್ಯಾಯ ಸಿಗ್ಲೇ ಇಲ್ಲ. ಸೊ ಅದೆಲ್ಲ ಇದರ ಭಾಗನೇ. ಸೊ ಇದಿಷ್ಟು UGCಯಲ್ಲಿ ಬರ್ತಾ ಇರುವಂತಹ ಹೊಸ ಬಿಲ್ಲು ಅಥವಾ ಹೊಸ ಕಾಯ್ದೆ ಬಂದಾಗಿದೆ. ಅದರ ವಿರುದ್ಧ ಬ್ರಾಹ್ಮಣ ಸಮುದಾಯ ಮತ್ತು ಇತರೆ ಸೋಕಾಲ್ಡ್ ಮೇಲ್ಜಾತಿ ಸಮುದಾಯಗಳು ಮಾಡ್ತಿರುವಂತಹ ಪ್ರತಿಭಟನೆಗಳ ಮತ್ತು ಅದರ ಹಿನ್ನೆಲೆ, ಮುನ್ನೆಲೆ, ಇದರ ಇತಿಹಾಸ, ಅದರ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.